ತಲೆ ಸುತ್ತಿ ಬಿದ್ದು ಆಗಾಗ ಹೊರಗೆ ಹೋಗ್ತೀರಿ, ಚೈತ್ರಾಗೆ ಭವ್ಯ ಇಟ್ರು ನೋಡಿ ಆಪ್. ಎಲ್ಲರಿಗೂ ಟೊಪ್ಪಿ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಬಿಟ್ಟು ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕೆಲವು ವಾರಗಳ ಹಿಂದೆ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ತಲೆ ತಿರುಗಿ ಬಿದ್ದಿದ್ದರು. ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು. ಆದರೆ ಆಸ್ಪತ್ರೆಗೆ ಹೋಗಿ ಬಂದ ಬಳಿಕ ಚೈತ್ರ ಅವರು ಹೊರಗಿನ ವಿಚಾರವನ್ನು ಮನೆಯ ಒಳಗೆ ಚರ್ಚೆ ಮಾಡಿದ್ದರು. ಆದ್ದರಿಂದ ಚೈತ್ರ ಅವರಿಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿದೆ. ಗುರುವಾರದ ಡಿಸೆಂಬರ್ 5ರ ಎಪಿಸೋಡ್ನಲ್ಲಿ ಈ ವಿಚಾರ ಮತ್ತೆ ಪ್ರಸ್ತಾಪ ಆಗಿದೆ. ತಲೆ ಸುತ್ತಿ ಬಂದು ಆಗಾಗ ಮನೆಯಿಂದ ಹೊರ ಹೋಗುತ್ತೀರಿ ಎಂದು ಭವ್ಯ ಅವರು ಚೈತ್ರಾಗೆ ಹೇಳಿದ್ದಾರೆ. ನಾಮಿನೇಷನ್ ಪ್ರತಿಕ್ರಿಯೆಯಲ್ಲಿ ಚೈತ್ರ ವಿರುದ್ಧ ಮಾತನಾಡಿದ್ದ ಭವ್ಯ ಅವರು ಕೆಲವು ಕಾರಣಗಳನ್ನು ನೀಡಿದರು. ಅದನ್ನು ಒಪ್ಪಿಕೊಳ್ಳದೆ ಚೈತ್ರ ಅವರು ವಾದ ಮಾಡಲು ಶುರು ಮಾಡಿದರು. ಇದರಿಂದ ಭವ್ಯ ಅವರಿಗೆ ಕಿರಿಕಿರಿ ಆಯಿತು. ಆಗ ಇವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆಯಿತು. ಅದೇ ರೀತಿ ತ್ರಿವಿಕ್ರಮ್ ಕೂಡ ಚೈತ್ರ ಅವರ ಬಣ್ಣ ಬಯಲು ಮಾಡಿದರು. ಈ ಮೊದಲು ಶಿಶಿರ್ ಬಗ್ಗೆ ಚೈತ್ರ ಹೇಳಿದ್ದ ಅಸಭ್ಯ ಪದಗಳನ್ನೆಲ್ಲ ತ್ರಿವಿಕ್ರಮ್ ಹೊರಗೆಳೆದರು. ಹುಡುಗಿಯರ ಹಿಂದೆ ಸುತ್ತುವ ಜೊಲ್ಲ ಎಂದು ಶಿಶಿರ್ಗೆ ಚೈತ್ರ ಹೇಳಿದರು ಎಂದು ತ್ರಿವಿಕ್ರಮ್ ಆರೋಪಿಸಿದರು. ಅದನ್ನು ಚೈತ್ರ ಅವರು ಒಪ್ಪಿಕೊಳ್ಳಲೇ ಇಲ್ಲ. ಒಂದು ವೇಳೆ ನಾನು ಆ ರೀತಿ ಹೇಳಿದ್ದರೆ ನನ್ನ ನಾಲಿಗೆ ಬಿದ್ದು ಹೋಗಲಿ ಎಂದು ಚೈತ್ರ ವಾದಿಸಿದ್ದಾರೆ. ಮತ್ತೇನಂತ ಹೇಳಿದರೆ ಖಂಡಿತ ಬಿದ್ದು ಹೋಗುತ್ತದೆ ಎಂದಿದ್ದಾರೆ ತ್ರಿವಿಕ್ರಮ್. ಒಟ್ಟಿನಲ್ಲಿ ತಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಳ್ಳಲಾಗಿದೆ ಎಂಬುದು ತಿಳಿದ ಬಳಿಕ ಶಿಶಿರ್ ಅವರಿಗೆ ತುಂಬ ನೋವಾಯಿತು. ಓಕೆ ಗೈಸ್, ಮುಂದಿನ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಸೋ ಮಚ್.